ವಿಡಿಯೋ ನಾವು ಕ್ಲಾಸ್ 7 ಸೈನ್ಸ್ ಚಾಪ್ಟರ್ ನಂಬರ್ 3 ಹೀಟ್ ಪಾರ್ಟ್ 2 ಅದರಲ್ಲಿ ಟ್ರಾನ್ಸ್ಫರ್ ಆಫ್ ಹೀಟ್ ಇಂದ ಶುರು ಮಾಡೋಣ. ಹೋದ ವಿಡಿಯೋಲಿ ನಾವು ಟೈಪ್ಸ್ ಆಫ್ ಥರ್ಮಾಮೀಟರ್, ಅದರ ಸ್ಟ್ರಕ್ಚರ್ ಮತ್ತು ಅದರ ಯೂಸಸ್ ಬಗ್ಗೆ ಅದುವರೆಗೂ ತಿಳ್ಕೊಂಡ್ವಿ. ಈಗ ಒಂದು ಸಣ್ಣ ಎಕ್ಸ್ಪೆರಿಮೆಂಟ್ ನಾವು ಮಾಡ್ತೀವಿ. ಅದರಲ್ಲಿ ಒಂದು ಸ್ಟ್ರಿಪ್ ಆಫ್ ಮೆಟಲ್ ಇಟ್ಟಿರ್ತೀವಿ. ಅದರಲ್ಲಿ ಅಲ್ಲಲ್ಲಿ ವ್ಯಾಕ್ಸ್ ಬಾಲ್ಸ್ನ ನಾವು ಅಟ್ಯಾಚ್ ಮಾಡ್ತೀವಿ. ಆಮೇಲೆ ಇನ್ನೊಂದು ತುದಿಯಲ್ಲಿ ಯಾವುದಾದ್ರೂ ಒಂದು ಹೀಟ್ ಸೋರ್ಸ್, ಕ್ಯಾಂಡಲು ಅಥವಾ ಬೇರೆ ಏನಾದರೂ ಹೀಟ್ ಸೋರ್ಸ್ನ ಇಡ್ತೀವಿ. ಆ ಹೀಟು ಅದರಲ್ಲಿ ತಗುಲ್ತಾ ಆ ಹೀಟು ಮೆಲ್ಲಗೆ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಹಾಕ್ತಾ ಈ ಕಡೆ ಫಸ್ಟ್ ಈ ಹೀಟ್ ಸೋರ್ಸ್ಗೆ ಹತ್ತಿರ ಇರುವಂತಹ ಈ ವ್ಯಾಕ್ಸ್ ಫಸ್ಟ್ ಮೆಲ್ಟ್ ಆಗಿ ಕೆಳಗಡೆ ಬೀಳುತ್ತೆ. ಅದಾದ ನಂತರ ಅದ್ರ ಪಕ್ಕದಲ್ಲಿರೋದು ಈ ರೀತಿ ಗ್ರ್ಯಾಜುವಲಿ ಈ ಹೀಟ್ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. So, ಈ heat transfer that takes place in solid, we call it as conduction. Okay? So, ಇದು ಎಲ್ಲಿ ಹೀಟ್ ಸೋರ್ಸ್ ಇದೆಯೋ ಅಲ್ಲಿಂದ ಶುರು ಮಾಡಿ ಬೇರೆ ಕಡೆ ಎಲ್ಲ ಸ್ಪ್ರೆಡ್ ಆಗುತ್ತೆ. ಓಕೆ, ಸೊ ಇದ್ರ ಬೆಸ್ಟ್ ಎಕ್ಸಾಂಪಲ್ ಏನಂದರೆ, ನಮ್ಮ ಒಲೆ ಮೇಲೆ ನಾವು ಪಾತ್ರೆ ಎಲ್ಲ ಇಡ್ತೀವಲ್ವ, ಎಲ್ಲ ಮೆಟಲ್, ಮೋಸ್ಟ್ ಆಫ್ ದ ಪಾತ್ರೆ ಎಲ್ಲ ಮೆಟಲ್ಸೇ ಅಥವಾ ಅಲಾಯ್ಸ್ ಆಗಿರುತ್ತೆ. ಸೊ ಈ ಮೆಟಲ್ಸ್ ಎಲ್ಲ ನಾವು ಕಂಡಕ್ಟರ್ಸ್ ಅಂತ ಹೇಳ್ಬೋದು. ಯಾಕಂದರೆ ಅದು ದೀಸ್ ಮೆಟೀರಿಯಲ್ಸ್ ಅಲಾವ್ ದ ಹೀಟ್ ಟು ಪಾಸ್ ಥ್ರೂ ದೆಮ್. ಅದರ ಮುಖಾಂತರ ಉಷ್ಣತೆ ಹಾದು ಹೋಗೋದಕ್ಕೆ ಅದು ಉಪಕಾರವಾಗಿರುತ್ತೆ. ಓಕೆ, ಅದರೋಸ್ಕರ ನಾವು ಅದನ್ನು ಕಂಡಕ್ಟರ್ಸ್ ಅಂತ ಹೇಳ್ತೀವಿ. ದಿಸ್ ಸಾಲಿಡ್ ಮೆಟಲ್ ಅಲೌಸ್ ದ ಹೀಟ್ ಟು ಪಾಸ್ ಥ್ರೂ ಇಟ್. ಅದೇ ರೀತಿ ಈ ಪಕ್ಕದಲ್ಲಿ ಈ ಗ್ಲೌಸ್ ಅಥವಾ ಈ ರ್ಯಾಗ್ ಇದೆ ಅಲ್ವಾ, ಈ ಬಟ್ಟೆ. ಸೊ ಇದನ್ನು ಇಳಿಸೋವಾಗ, ಒಲೆಯಿಂದ ಕೆಳಗಡೆ ಇಳಿಸೋವಾಗ ನಾವು ಗ್ಲೌಸ್ ಅಥವಾ ಬಟ್ಟೆ ಇಟ್ಕೊಂಡು ಇಳಿಸ್ತೀವಿ. ಯಾಕಂದರೆ ಕೈ ಸುಡಬಾರ್ದು ಅನ್ನೋ ಕಾರಣದಿಂದ. ಅಥವಾ ಇಲ್ಲಿ ಪ್ಲಾಸ್ಟಿಕ್ ಹ್ಯಾಂಡಲ್ ಅಥವಾ ವುಡನ್ ಹ್ಯಾಂಡಲ್ ಕೊಟ್ಟಿದ್ರೆ ಅದನ್ನು ಕೂಡ ಇಟ್ಕೊಂಡು ನಾವು ಇಳಿಸ್ಬೋದು, ಬರೀ ಕೈಯಲ್ಲೇ ಕೂಡ. ಯಾಕೆ ಈ ಗ್ಲೌಸ್ ಅಥವಾ ವುಡನ್ ಪ್ಲಾಸ್ಟಿಕ್ ಹ್ಯಾಂಡಲ್ನ ಹಿಡಿತೀವಿ ಅಂದರೆ, ಈ ಮೆಟೀರಿಯಲ್ಸ್ಗಳು ಹೀಟನ್ನು ಅದರ ಮುಖಾಂತರ ಹಾದು ಹೋಗೋದಕ್ಕೆ ಬಿಡೋದಿಲ್ಲ. ಅಂದರೆ ದೀಸ್ ಮೆಟೀರಿಯಲ್ಸ್ ವಿಲ್ ನಾಟ್ ಅಲೌ ಹೀಟ್ ಟು ಪಾಸ್ ಥ್ರೂ ದೆಮ್. ಅದಕ್ಕೋಸ್ಕರ ಈ ಥರ ಮೆಟೀರಿಯಲ್ಸ್ನ ನಾವು ಏನಂತ ಕರಿತೀವಿ? ಇನ್ಸುಲೇಟರ್ಸ್ ಅಂತ ಕರಿತೀವಿ. ಕಂಡಕ್ಟರ್ಸ್ ಅಂದರೆ ಹೀಟ್ನ ಟ್ರಾನ್ಸ್ಫರ್ ಮಾಡುವಂತಹ ಸಬ್ಸ್ಟೆನ್ಸ್. ಇನ್ಸುಲೇಟರ್ಸ್ ಅಂದರೆ ಹೀಟ್ನ ಟ್ರಾನ್ಸ್ಫರ್ ಮಾಡದೇ ಇರುವಂತಹ ಸಬ್ಸ್ಟೆನ್ಸ್. ಸೊ ನಾವೆಲ್ಲ ಸಾಲಿಡ್ಸಲ್ಲಿ ಹೇಗೆ ಹೀಟ್ ಟ್ರಾನ್ಸ್ಫರ್ ಆಗ್ತಾ ಇದೆ ಕಂಡಕ್ಷನ್ ಮುಖಾಂತರ ಅಂತ ನೋಡಿದ್ವಿ. ಅದೇ ರೀತಿ ವಾಟರ್ ಮತ್ತು ಏರ್ ಅಂದರೆ ಲಿಕ್ವಿಡ್ ಆ್ಯಂಡ್ ಗ್ಯಾಸಲ್ಲಿ ಹೇಗಾಗುತ್ತೆ ಅಂತ ನೋಡೋಣ. ಸಾಮಾನ್ಯವಾಗಿ ವಾಟರ್ ಆ್ಯಂಡ್ ಏರ್ ಆರ್ ಕನ್ಸಿಡರ್ಡ್ ಆಸ್ ಬ್ಯಾಡ್ ಕಂಡಕ್ಟರ್ಸ್ ಆಫ್ ಹೀಟ್. ಆದ್ರೂ ಸಹ ನಾವು ಬಿಸಿ ನೀರನ್ನು ನೋಡ್ತೀವಿ, ಅದನ್ನು ಮುಟ್ತೀವಿ, ಬಿಸಿ ಗಾಳಿಯನ್ನು ಕೂಡ ಅನುಭವಿಸ್ತೀವಿ ಸೆಕೆಗಾಲದಲ್ಲಿ. ಓಕೆ, ಅದ ಸಾಲಿಡ್, ಲಿಕ್ವಿಡ್, ಗ್ಯಾಸ್, ಈ ಮೂರರಲ್ಲೂ ಹೀಟ್ ಟ್ರಾನ್ಸ್ಫರ್ ಹೇಗೆ ನಡೆಯುತ್ತೆ ಅನ್ನೋದನ್ನು ನೋಡೋಣ. ಈಗ ಈ ಒಲೆ ಮೇಲೆ ಒಂದು ಪಾತ್ರೆ ಇದೆ, ವಿಚ್ ಈಸ್ ಸಾಲಿಡ್ ಆ್ಯಂಡ್ ಆಲ್ಸೋ ಮೆಟಲ್. ಅದರೊಳಗಡೆ ನೀರು ಹಾಕಿದ್ದೀವಿ, ವಿಚ್ ಈಸ್ ಲಿಕ್ವಿಡ್. ಅದೇ ರೀತಿ ಅದು ಸುತ್ತಲೂ ಇವಾಗ ಗಾಳಿ ಇದೆ, ಏರ್ ಇದೆ, ಅಟ್ಮಾಸ್ಫಿಯರ್. ಅದನ್ನು ನಾವು ಗ್ಯಾಸ್ ಅಂತ ಕನ್ಸಿಡರ್ ಮಾಡೋಣ. ಈಗ ಈ ಪಾತ್ರೆ ಬಿಸಿ ಆಗುತ್ತೆ ಅಲ್ವಾ, ಈ ಹೀಟ್ ಸೋರ್ಸು ಪಾತ್ರೆ ತಳಕ್ಕೆ ತಗಲಿ, ಅದಾದಮೇಲೆ ಸ್ಲೋಲಿ ಅದು ಮೇಲಕ್ಕೆ ಹ್ಯಾಂಡಲ್ವರೆಗೂ ಅದು ಟ್ರಾನ್ಸ್ಫರ್ ಆಗುತ್ತೆ. ಇದನ್ನು ನಾವು ಕಂಡಕ್ಷನ್ ಅಂತ ಕರಿತೀವಿ. ಇದರೊಳಗಡೆ ಇರುವಂತಹ ನೀರು, ಅದರಲ್ಲೂ ಸಹ ಹೀಟ್ ಟ್ರಾನ್ಸ್ಫರ್ ಆಗುತ್ತೆ. ಅದು ಹೇಗಾಗುತ್ತೆ ಅಂದರೆ, ಈಗ ಕೆಳಗಡೆ ತಳದಲ್ಲಿರುವಂತಹ ನೀರು, ಅದರ ಮಾಲಿಕ್ಯೂಲ್ಸ್ ಫಸ್ಟ್ ಹೀಟ್ನ ತಗೊಳ್ತವೆ. ತಗೊಂಡಿದ್ದ ಕೂಡಲೇ ಅದರೊಳಗಡೆ ಇರುವಂತಹ ಮಾಲಿಕ್ಯೂಲ್ಸ್, ಆ ಪಾರ್ಟಿಕಲ್ಸ್ ಎಲ್ಲ ಮೇಲ್ ಬರುತ್ತೆ. ಓಕೆ, ಹೀಟ್ ಆಗಿದ್ದ ಕೂಡಲೇ ಅವು ಮೇಲ್ ಬರುತ್ತೆ. ಮೇಲ್ ಬಂದಿದ್ದ ಕೂಡಲೇ ಕೆಳಗಡೆ ಇರುವಂತಹ ಸ್ಪೇಸ್ನ ಆಕ್ಯುಪೈ ಮಾಡಬೇಕಾಗಿರೋದ್ರಿಂದ ಈ ತಣ್ಣಗಿರುವಂತಹ ನೀರು ಕೆಳಗಡೆ ಹೋಗುತ್ತೆ. ಸೊ ಬಿಸಿ ನೀರು ಮೇಲ್ ಬರುತ್ತೆ, ತಣ್ಣಗಿರೋ ನೀರು ಕೆಳಗೆ ಹೋಗುತ್ತೆ. ಮೇಲೆ ಕೆಳಗೆ ಇದೇ ರೀತಿ ಪಾಸ್ ಆಗ್ತಾನೇ ಇರುತ್ತೆ ಮಾಲಿಕ್ಯೂಲ್ಸ್. ಸೊ ಇದನ್ನು ನಾವು ಬಿಸಿಯಾಗಿ ನಾವು ಸೂಪ್ ಮಾಡ್ತಾ ಇರುವಾಗಲೂ ಅಥವಾ ಸಾಂಬಾರು ಮಾಡ್ತಾ ಇರುವಾಗಲೂ ನೋಡ್ಬೋದು. ಒಲೆಯಲ್ಲಿ ನೀರು ಕುದಿತಾ ಇರೋವಾಗ ಒಂದು ಸಣ್ಣ ಪೀಸ್ ಕ್ಯಾರೆಟ್ ಹಾಕಿದ್ರೆ ಅದು ಮೇಲೆ ಕೆಳಗೆ ಹೋಗ್ತಾ ಬರ್ತಾ ಇರುತ್ತೆ. ಸೊ ಇದು ಟ್ರಾನ್ಸ್ಫರ್ ಆಫ್ ಹೀಟ್ ಇನ್ ಲಿಕ್ವಿಡ್ ಅನ್ನೋದನ್ನು ನಾವು ಕನ್ವೆಕ್ಷನ್ ಅಂತ ಹೇಳ್ತೀವಿ. ಆಮೇಲೆ ಈ ಮೇಲೆ ಕೆಳಗಡೆ ಹೋಗಿ ಬರೋ ಆ ದಾರಿನ ನಾವು ಕನ್ವೆಕ್ಷನ್ ಕರೆಂಟ್ಸ್ ಅಂತ ಕೂಡ ಹೇಳ್ತೀವಿ. ಓಕೆ, ಆಮೇಲೆ ಸುತ್ತಲೂ ಇರುವಂತಹ ಏರಲ್ಲಿ ಹೇಗೆ ಹೋಗುತ್ತೆ, ಹೀಟ್ ಹೇಗೆ ಟ್ರಾನ್ಸ್ಫರ್ ಆಗುತ್ತೆ ಅಂದರೆ ರೇಡಿಯೇಷನ್ ಮುಖಾಂತರ. ಅಂದರೆ ಈ ಹೀಟ್ ಹೆಚ್ಚಾಗಿರುವಂತಹ ಜಾಗದಿಂದ ಹೀಟ್ ಕಡಿಮೆ ಇರೋ ಜಾಗದವರೆಗೂ ಈ ಹೀಟ್ ಅನ್ನೋದು ಈ ರೇಡಿಯೇಷನ್ ಮುಖಾಂತರ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಸೊ ಅದೇ ರೀತಿಯೇ ಸೂರ್ಯನಿಂದ ನಮ್ಮ ಭೂಮಿಗೂ ಸಹ ರೇಡಿಯೇಷನ್ ಬರುತ್ತೆ. ಸೂರ್ಯನಿಂದ ಬರುವಂತಹ ರೇಡಿಯೇಷನ್ ನಮ್ಮ ಭೂಮಿ ಮೇಲೆ ಬಿದ್ದು ಅನೇಕ ಚೇಂಜಸ್ಗಳು ನಮ್ಮ ಭೂಮಿ ಮೇಲೆ ಆಗುತ್ತೆ. ಓಷನ್ ಕರೆಂಟ್ಸು ಮತ್ತು ಸೀ ಬ್ರೀಸ್, ಲ್ಯಾಂಡ್ ಬ್ರೀಸ್, ಇವೆಲ್ಲ ಫಿನಾಮಿನನ್ಸ್ ನಡೆಯುತ್ತೆ.
ಓಕೆ, ಸೊ ಸೀ ಬ್ರೀಸ್ ಆ್ಯಂಡ್ ಲ್ಯಾಂಡ್ ಬ್ರೀಸ್. ಸೀ ಬ್ರೀಸ್ ಮತ್ತು ಲ್ಯಾಂಡ್ ಬ್ರೀಸ್ ಅಂದರೆ ಮೊದಲು ನಾವು ವಾಟರ್ ಮತ್ತು ಲ್ಯಾಂಡ್ ಹೇಗೆ ಹೀಟ್ ಆಗುತ್ತೆ, ಹೇಗೆ ಕೂಲ್ ಆಗುತ್ತೆ ಅಂತ ಅರ್ಥ ಮಾಡ್ಕೋಬೇಕು. ವಾಟರ್ ಯಾವಾಗಲೂ ನಿಧಾನವಾಗಿ ಹೀಟ್ ಆಗುತ್ತೆ, ಹೀಟ್ ಆದಮೇಲೆ ನಿಧಾನವಾಗಿ ಕೂಲ್ ಆಗುತ್ತೆ. ಇದು ವಾಟರ್ ನೇಚರ್. ಆನ್ ದಿ ಅದರ್ ಹ್ಯಾಂಡ್, ಈ ಲ್ಯಾಂಡ್ ಅನ್ನೋದು ಬೇಗನೆ ಹೀಟ್ ಆಗೋಗುತ್ತೆ, ಬೇಗನೆ ಕೂಲ್ ಆಗೋಗುತ್ತೆ. ಇದೆಲ್ಲ ಯಾವಾಗ ನಡೆಯುತ್ತೆ? ಸನ್ರೈಸ್ ಆಗಿದ್ದಾದಮೇಲೆ. ಓಕೆ, ಸೊ ಇವಾಗ ಏನಾಗುತ್ತೆ ಅಂದರೆ ಸನ್ ರೈಸ್ ಆಗಿದ್ದ ಕೂಡಲೇ ಲ್ಯಾಂಡಲ್ಲಿ ಇರುವಂತಹ ಟೆಂಪ್ರೇಚರ್ ಇನ್ಕ್ರೀಸ್ ಆಗುತ್ತೆ. ಲ್ಯಾಂಡ್ ಟೆಂಪ್ರೇಚರ್ ಇನ್ಕ್ರೀಸ್ ಆಗಿದ್ದ ಕೂಡಲೇ ಅಲ್ಲಿ ಆ ಲ್ಯಾಂಡ್ ಮೇಲಿರುವಂತಹ ಏರು ಆ ಟೆಂಪ್ರೇಚರ್ ಮುಖಾಂತರ ಮೇಲೆ ರೈಸ್ ಆಗುತ್ತೆ. ಹಾಟ್ ಏರ್ ಮೇಲೆ ರೈಸ್ ಆಗುತ್ತೆ. ಮೇಲ್ ರೈಸ್ ಆಗಿದ್ದ ಕೂಡಲೇ ಇಲ್ಲಿ ಕೆಳಗಡೆ ಎಂಟಿ ಸ್ಪೇಸ್ ಆಗೋದ್ರಿಂದ ಇದನ್ನು ಆಕ್ಯುಪೈ ಮಾಡ್ಕೊಳ್ಳೋದಕ್ಕೆ ಸೀಯಿಂದ ಏರ್ ಫ್ಲೋ ಆಗುತ್ತೆ ಟುವರ್ಡ್ಸ್ ದ ಲ್ಯಾಂಡ್. ಸೊ ಇದನ್ನು ಸೀಯಿಂದ ಲ್ಯಾಂಡಿಗೆ ಬರುವಂತಹ ಗಾಳಿನ ನಾವು ಸೀ ಬ್ರೀಸ್ ಅಂತ ಹೇಳ್ತೀವಿ. ಅದೇ ರಾತ್ರಿ ಹೊತ್ತು ಅದೇ ಉಲ್ಟಾಗಿ ಆಗುತ್ತೆ. ಯಾಕಪ್ಪ ಅಂದರೆ ನೀರು ನಾನು ಹೇಳ್ದ ಹಾಗೆ ಯಾವಾಗಲೂ ಲೇಟಾಗಿ ಬಿಸಿ ಆಗುತ್ತೆ, ಲೇಟಾಗಿ ಕೂಲು ಆಗುತ್ತೆ. ಸೊ ಆವಾಗ ಲ್ಯಾಂಡ್ ಬೇಗ ಬಿಸಿಯಾಗಿ ಬೇಗ ಕೂಲಾಗಿರುವಾಗ ಇಲ್ಲಿ ಬಿಸಿ ಗಾಳಿ ಇರುತ್ತೆ, ಈ ಕಡೆ ಲ್ಯಾಂಡ್ ಹತ್ರ ತಣ್ಣಗಿರುವಂತಹ ಗಾಳಿ ಇರುತ್ತೆ. ಸೊ ಏನಾಗುತ್ತೆ, ಬಿಸಿ ಗಾಳಿ ಆನ್ ಟಾಪ್ ಆಫ್ ಸಿ ಮೇಲೆ ರೈಸ್ ಆಗುತ್ತೆ ರಾತ್ರಿ ಹೊತ್ತು ಸನ್ ಇಲ್ಲದೆ ಇರೋವಾಗ. ಈ ತಣ್ಣಗಿರುವಂತಹ ಗಾಳಿ ಫ್ರಮ್ ಲ್ಯಾಂಡ್ ಇಟ್ ಮೂವ್ಸ್ ಟುವರ್ಡ್ಸ್ ದ ಸಿ. ಸೊ ಈ ಸರ್ಕಲ್ ಕಂಪ್ಲೀಟ್ ಮಾಡೋದಕ್ಕೆ ಮೇಲೆ ಹೋಗ್ತಾ ಕೆಳಗಡೆ ಬರ್ತಾ, ಮೇಲೆ ಹೋಗ್ತಾ ಕೆಳಗಡೆ ಬರ್ತಾ, ಈ ರೀತಿ ಸೈಕಲ್ನ ಅದು ಕಂಪ್ಲೀಟ್ ಮಾಡುತ್ತೆ. ಸೊ ಇದನ್ನು ನಾವು ಲ್ಯಾಂಡ್ ಬ್ರೀಸ್ ಅಂತ ಹೇಳ್ತೀವಿ. ಲ್ಯಾಂಡಿಂದ ಸಿ ಕಡೆ ಹೋಗೋ ಕಾರಣದಿಂದ ಲ್ಯಾಂಡ್ ಬ್ರೀಸ್. ಈ ಏರ್ ಫ್ಲೋ ಸಿಯಿಂದ ಲ್ಯಾಂಡ್ ಕಡೆ ಬರೋದ್ರಿಂದ ಇದು ಸೀ ಬ್ರೀಸ್. ಸೀ ಬ್ರೀಸ್, ಲ್ಯಾಂಡ್ ಬ್ರೀಸ್ ಒಂದಕ್ಕೊಂದು ಆಲ್ಟರ್ನೇಟ್ ಆಗಿ ಬರ್ತಾನೆ ಇರುತ್ತೆ. ಇಲ್ಲಿ ಆರೋ ಮಾರ್ಕ್ ಮುಖಾಂತರ ಕ್ಲೀನಾಗಿ ತೋರಿಸಿದ್ದಾರೆ ನೋಡಿ. ಓಕೆ, ಸೊ ಇದರಿಂದನೇ ನಮಗೆ ಲ್ಯಾಂಡ್ ಬ್ರೀಸ್ ಮತ್ತು ಸೀ ಬ್ರೀಸು ಉಂಟಾಗುತ್ತೆ. ಕೋಸ್ಟಲ್ ಏರಿಯಾಸಲ್ಲೆಲ್ಲ ಮನೆಗಳನ್ನ ಅದರಲ್ಲಿರುವಂತಹ ವಿಂಡೋಸ್ ಮತ್ತು ಡೋರ್ಸ್ನೆಲ್ಲ ಅವರು ಸಿ ಡೈರೆಕ್ಷನ್ ಪ್ರಕಾರನೇ ಅದನ್ನು ಓಪನ್ ಮಾಡಿಟ್ಟಿರ್ತಾರೆ. ಸೊ ದಟ್ ಆ ಮನೆ ಒಳಗಡೆ ಚೆನ್ನಾಗಿ ಏರಿಯೇಷನ್ ಇರುತ್ತೆ. ನಾವು ಒಂದೊಂದು ಸೀಸನ್ಗೂ ಒಂದೊಂದು ರೀತಿಯ ಬಟ್ಟೆಗಳನ್ನ ಧರಿಸ್ತೀವಿ. ಸಮ್ಮರ್ ಸೀಸನಲ್ಲಿ ಕ್ಲೋತ್ಸ್ ಕಾಟನಲ್ಲಿರೋದನ್ನು ಪ್ರಿಫರ್ ಮಾಡ್ತೀವಿ. ಆದರೆ ವಿಂಟರ್ ಸೀಸನಲ್ಲಿ ಥಿಕ್ಕಾಗಿರೋವಂಥದ್ದು ಸಿಲ್ಕ್ ಅಥವಾ ವುಲನ್ ಕ್ಲೋತ್ಸ್ನ ನಾವು ಪ್ರಿಫರ್ ಮಾಡ್ತೀವಿ. ಏನಕ್ಕೆ ಅಂದರೆ ಸಮ್ಮರ್ ಸೀಸನಲ್ಲಿ ಆಲ್ರೆಡಿ ನಮಗೆ ಗೊತ್ತಿದೆ ಬಹಳ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ. ನಮ್ಮ ಬಾಡಿನ ಕೂಲಾಗಿರೋದಕ್ಕೋಸ್ಕರ ನಮ್ಮ ಬಾಡಿ ಸ್ವೆಟ್ನ ಸೆಕ್ರೇಟ್ ಮಾಡುತ್ತೆ, ಬೆವರ್ತೀವಿ ನಾವು. ಅದನ್ನು ನಾವು ಅಬ್ಸರ್ವ್ ಮಾಡ್ಕೊಳ್ಳೋ ರೀತಿಯಲ್ಲಿರುವಂಥ ಬಟ್ಟೆ ಹಾಕ್ಕೊಂಡ್ರೆ ನಮಗೂ ಕಂಫರ್ಟಬಲ್ ಆಗಿ ಫೀಲ್ ಆಗುತ್ತೆ. ಆದರೆ ನಾವು ವುಲನ್ ಕ್ಲೋತ್ಸ್ನ ಸಮ್ಮರಲ್ಲಿ ಹಾಕ್ಕೊಂಡ್ರೆ ಆ ಸ್ವೆಟ್ನ ವುಲನ್ ಅಬ್ಸಾರ್ಬ್ ಮಾಡ್ದೇ ನಮ್ಗೆ ಹಾಗೆ ಅನ್ಕಂಫರ್ಟಬಲ್ ಫೀಲಿಂಗು ಆಗುತ್ತೆ. ಸೊ ಆದ್ದರಿಂದ ಪ್ರಿಫರಬಲಿ ವೈಟ್ ಕಲರ್ ಕ್ಲೋತ್ಸ್ನ ನಾವು ಧರಿಸ್ತೀವಿ, ವೈಟ್ ಕಲರ್ ಬಟ್ಟೆಗಳನ್ನ ನಾವು ಹಾಕೋತೀವಿ. ಯಾಕಪ್ಪ ಅಂದರೆ ವೈಟ್ ಬ್ಲ್ಯಾಕ್ ಎರಡನ್ನೂ ಕಂಪೇರ್ ಮಾಡೋವಾಗ ಬ್ಲ್ಯಾಕ್ ಕಲರ್ ಇನ್ನೂ ಭಾಳ ಜಾಸ್ತಿ ಹೀಟ್ನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ನೀವು ಯಾವತ್ತಾದ್ರೂ ಗಮನಿಸಿದ್ದೀರಾ, ಸಮ್ಮರ್ ಡೇಸಲ್ಲಿ ಬ್ಲ್ಯಾಕ್ ಕಲರ್ ಶರ್ಟ್ ಹಾಕ್ಕೊಂಡು ನೀವು ಹೊರಗಡೆ ಹೋದಾಗ ಅಥವಾ ಆಟ ಆಡೋವಾಗೆಲ್ಲ ನಿಮಗೆ ವಿಪರೀತ ಶೆಕೆ ಅನಿಸುತ್ತೆ. ಅದೇ ನೀವು ವೈಟ್ ಕಲರ್ ಶರ್ಟು ಅಥವಾ ಏನಾದರೂ ವೈಟ್ ಕಲರ್ ಬಟ್ಟೆ ಹಾಕಿರುವಾಗ ನಿಮಗೆ ಅಷ್ಟು ಶೆಕೆ ಅನಿಸೋದಿಲ್ಲ, ಒಂಥರ ಸ್ವಲ್ಪ ಫ್ರೀಯಾಗಿ ಫೀಲ್ ಆಗುತ್ತೆ, ಬಿಸಿ ಅನಿಸೋದಿಲ್ಲ. ಸೊ ಇದೇ ಕಾರಣದಿಂದನೇ, ಯಾಕಂದರೆ ಬ್ಲ್ಯಾಕ್ ಕಲರ್ ಅಬ್ಸಾರ್ಬ್ಸ್ ಮೋರ್ ಹೀಟ್ ದ್ಯಾನ್ ಎನಿ ಅದರ್ ಕಲರ್. ಸೊ ಈ ಚಾಪ್ಟರ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ನಿಮಗೆ ಈ ಚಾಪ್ಟರ್ ಕಂಪ್ಲೀಟಾಗಿ ಅರ್ಥ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.